ಅಬ್ರುವನ್ ಕಸ್ಯಚಿನ್ನಿಂದಾಂ ಆತ್ಮಪೂಜಾಮವರ್ಣಯನ್ ನ ಕಶ್ಚಿತ್ ಗುಣಸಂಪನ್ನಃ ಪ್ರಕಾಶೋ ಭುವಿ ದೃಶ್ಯತೆ. ಇನ್ನೊಬ್ಬರನ್ನು ನಿಂದಿಸದೆ ತನ್ನನ್ನು ಹೊಗಳಿಕೊಳ್ಳದೆ ಇರುವ ಒಬ್ಬ ಗುಣಶಾಲಿಯು ಲೋಕದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಎಷ್ಟೊಂದು ಸತ್ಯ ಅಲ್ವಾ? ನಾವು ಬಾಯಿ ಬಿಟ್ಟರೆ ಸ್ವಪ್ರಶಂಸೆ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಪರನಿಂದೆ ಮಾಡ್ತೀವಿ. ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ನಮಗೆ ಒಳ್ಳೆಯ ಕೆಲಸವಾಗಿ, ಅದ್ಭುತ ಕೆಲಸವಾಗಿ ಕಾಣುತ್ತವೆ. ಇನ್ನೊಂದು ಕಡೆ ಬೇರೆಯವ್ರು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ನಮಗೆ ತಪ್ಪೇ ಕಾಣುತ್ತೆ. ಗಮನಿಸಿ ನೋಡಿ, ನಾವು ನಮ್ಮ ಸ್ನೇಹಿತರು, ಅಕ್ಕ ತಂಗಿರು, ಬಂಧು ಬಾಂಧವರು, ಹೀಗೆ ಯಾರ ಜೊತೆನೇ ಮಾತಾಡಲಿ, ಯಾವ ಸಂದರ್ಭದಲ್ಲೇ ಮಾತಾಡಲಿ, ಎರಡೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ಸ್ವಪ್ರಶಂಸೆ, ಇಲ್ಲ ಅಂದರೆ ಪರನಿಂದೆ. ಈ ಎರಡರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿದರೆ ಪ್ರಪಂಚದಲ್ಲಿ 90% ಮಾತು ಕಡಿಮೆ ಆಗಿ ಹೋಗುತ್ತೆ. ಈ ರೀತಿ ಮಾತನಾಡೋದು ತಪ್ಪು ಅಂತ ಎಲ್ರಿಗೂ ಗೊತ್ತಿದೆ, ಆದರೆ ಯಾರೂ ನಿಲ್ಲಿಸೋದಿಲ್ಲ. ಆದ್ದರಿಂದಲೇ ಈ ಸುಭಾಷಿತ ಹೇಳ್ತಾ ಇದೆ, ಸ್ವಪ್ರಶಂಸೆ ಪರನಿಂದೆ ಎರಡೂ ಮಾಡದೇ ಇರುವ ಒಬ್ಬ ಮನುಷ್ಯರು ಸಿಗಲ್ಲ ಅಂತ. ಪೂರ್ಣವಾಗಿ ಬಿಡೋದು ಸಾಧ್ಯವಿಲ್ಲ, ಆದರೆ ಈ ದಿಶೆಯಲ್ಲಿ ಹೆಜ್ಜೆಯನ್ನಿಡೋದು ಖಂಡಿತ ಸಾಧ್ಯ ಇದೆ ಅಲ್ವಾ?